Hi everyone, this is Shaila. This is my second log. How to prepare my examination. ಬೆಳಗ್ಗೆ 5:30ಗೆ ಎದ್ದಿದ್ದು, ಲೇಟಾಗಿ ಎದ್ದು, ಯಾಕಂದರೆ ಇವತ್ತು ಕರೆಂಟ್ ಇರಲಿಲ್ಲ ನಮ್ಮ ಮನೆ ಕಡೆ. ಆಮೇಲೆ ಎದ್ಬಿಟ್ಟು ಮ್ಯಾನಿಫೆಸ್ಟೇಷನ್ಗೋಸ್ಕರ ಈ ರೀತಿ ವಿಜುವಲೈಸೇಷನ್ ಆಗುತ್ತೆ ಅಂತ ಡೈಲಿ ಈ ರೀತಿ ಬರಿತಿದ್ದೀನಿ. ಈ ರೀತಿ ನನಗೆ ಯಾವ ಅವಶ್ಯಕತೆ ಇದೆ ಆ ಟಾಪಿಕ್ ಒಂದು ಏಳು ಟಾಪಿಕ್ ಆಯ್ಕೊಂಡ್ಬಿಟ್ಟು ಇದ್ರ ರೀತಿ ಬರೆದು ಮೂರು ಥರ ಫೋಲ್ಡ್ ಮಾಡಿ ಒಂದು ಮ್ಯಾಜಿಕ್ ಬಾಕ್ಸಲ್ಲಿ ಹಾಕ್ತೀನಿ. ಇದು ತುಂಬ ವರ್ಕ್ ಮಾಡುತ್ತೆ. ಇದು ವಿಜುವಲೈಸೇಷನ್ ಆದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಬರೆದು ಹಾಕ್ತಿದ್ದೀನಿ. ಇಟ್ಸ್ ವರ್ಕ್. ಸೊ ಇದಾದಮೇಲೆ ಸ್ವಲ್ಪ ಮೆಡಿಟೇಷನ್ ಆದಮೇಲೆ ನಾನು ನೆಕ್ಸ್ಟು ವೊಕಾಬ್ಲರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಯಾಕಂದರೆ ಟೀಚರ್ ಎಕ್ಸಾಮ್ಸಲ್ಲಿ ಇಂಗ್ಲೀಷು ವೊಕಾಬ್ಲರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಡೈಲಿ ಫಸ್ಟ್ ನಾನು ವೊಕಾಬ್ಲರಿ, ಸಿನಾನಮ್ಸು ಮತ್ತು ಆ್ಯಂಟೋನಿಮ್ಸು ಈ ರೀತಿ ವೊಕಾಬ್ಲರಿಲಿ ಯಾವ ಇಂಪಾರ್ಟೆಂಟ್ ಆಗ್ತಾವಲ್ಲ ಅದು ನಾನು ಫಸ್ಟು ಅದನ್ನು ಓದ್ಬಿಟ್ಟೇ ಮತ್ತು ನೆಕ್ಸ್ಟ್ ಚಾಪ್ಟರ್ನ ಕಂಟಿನ್ಯೂ ಮಾಡೋದು. ಆ್ಯಂಟೋನಿಮ್ಸ್ನೆಲ್ಲ ಒಂದ್ಸಲ ಓದ್ಕೊತೀನಿ. ಅದಾದಮೇಲೆ ಎನಿಮಲ್ ಸೌಂಡ್ಸು, ಮೇಲು ಫೀಮೇಲು, ಇದನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ ಓದ್ಕೊತೀನಿ. ಅದಾದಮೇಲೆ ಫ್ರೇಸಲ್ ವರ್ಬ್ಸ್ ಕೂಡ ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಯಾವ ಟಾಪಿಕ್ ಓದಬೇಕಂತಂದು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಮೊದಲೇ ಟೈಮ್ ಟೇಬಲ್ ಹೋಮೋಫೋನ್ಸು ಮತ್ತು ಇಡಿಯಮ್ಸು ಅವು ಕೂಡ ವರ್ಡ್ಸ್ ಮೇಲೆ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದೇರ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಪೇಪರ್ ಟು ಎಕ್ಸಾಮಿನೇಷನ್. ಡೈಲಿ ಒಂದು 5ರಿಂದ 10 ವರ್ಡ್ಸ್ ನಾವು ಪ್ರಾಕ್ಟೀಸ್ ಮಾಡಿದರೂ ಸಾಕು. ಪ್ರತಿಯೊಂದರಲ್ಲೂ ಆ್ಯಂಟೋನಿಮ್ಸ್ 5, ಸಿನಾನಿಮ್ಸ್ 5, ಜೆಂಡರು, ಅದೇ ರೀತಿ ಹೋಮೋಫೋನ್ಸು, ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ಡೈಲಿ ಒಂದೇ ಸತಿ ಭಾರನೂ ಅನಿಸೋದಿಲ್ಲ. ಇಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಯಾವುದೋ ಅಷ್ಟೇನು ಈಸಿ ಅನಿಸ್ಬಿಡುತ್ತೆ. ಇದೇ ರೀತಿ ನಾನು ಮೊದಲು ಮಾಡೋದೇ ವೊಕಾಬ್ಲರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ನೀವು ಯಾವ ರೀತಿ ಮಾಡ್ತಿದ್ದೀರಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ನಮ್ಮ ಮನೆಯವರೆಲ್ಲ ಡ್ಯೂಟಿ ಹೋದರು. ಅವರು ತಿಂಡಿ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಸ್ಟಡಿ ಮಾಡೋಕೆ ಕೂತ್ಕೊಂಡೆ. ಸ್ಟಡಿ ಮಾಡೋಕೆ ಆಥರ್ ಬುಕ್ಕಲ್ಲಿ ಈ ಪ್ರತಿ ಚಾಪ್ಟರ್ ವೈಸ್ ಇಲ್ಲಿ ಪ್ರಾಕ್ಟೀಸ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಸೊಲ್ಯೂಷನ್ಸು ನೆಕ್ಸ್ಟ್ ಕೊಟ್ಟಿದ್ದಾರೆ. ಇದನ್ನು ನಾನು ಫಸ್ಟ್ ಈ ಮೂರು ಸೊಲ್ಯೂಷನ್ನು ಕೂಡ ನಾನು ಮಾಡಿದ್ದೀನಿ. ಅದರಲ್ಲಿ ಎಷ್ಟು ಮಾರ್ಕ್ ಬಂದವಂತೆ ಈ ರೀತಿ ಬರೆದು ತೆಗೆದಿಲ್ಲ. ಇದು ಫಸ್ಟ್ ಬರೆದು ಈ ಥರ ತೆಗ್ದಿರೋದು. ಇದು ಟೋಟಲಿ 4ನೇದು ಸೊಲ್ಯೂಷನ್ ಇದು. ಇದರಲ್ಲಿ ಟೋಟಲ್ 14 ಕ್ವಶನ್ಗಳಿದ್ದಾವೆ. ಅದರಲ್ಲಿ ನಾನು ಕರೆಕ್ಷನ್ ಮಾಡಿದ್ದೀನಿ. ಆದರೆ ಕರೆಕ್ಟಾಗಿ ಎಷ್ಟಿದ್ದಾವೆ ಅಂತ ಇನ್ನೂ ಚೆಕ್ ಮಾಡ್ಕೊಂಡು ನೋಡ್ತಿದ್ದೀನಿ. ಈಗ ಇದರಲ್ಲಿ ಟೋಟಲ್ 14 ಕ್ವಶನ್ಗೆ 7ನ ನಾನು ಕರೆಕ್ಟ್ ಮಾಡಿದ್ದೀನಿ. ಅಂದರೆ 50. ಇನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಇದು ನೌನ್ ಟಾಪಿಕ್ ಮೇಲಿರುವಂತಹ ಕ್ವಶನ್ನು. ಇದಾದಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಹೊತ್ತು ಇದನ್ನು ಮಾಡಿ ಮತ್ತು ಟೆಕ್ಸ್ಟ್ ಬುಕ್ಸ್ನ ರಿವಿಷನ್ ಮಾಡಿದೆ. ಇವಾಗ ಆಲ್ರೆಡಿ ಟೈಮ್ ಆಯಿತು, ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀನಿ. ನೆಕ್ಸ್ಟು GK ಮೆಂಟಲ್ ಎಬಿಲಿಟಿ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.